ಇನ್ನು ಈಗಷ್ಟೇ ಬಸವ ಕಲ್ಯಾಣಕ್ಕೆ ಆಗಮಿಸಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ಅನುಭವ ಮಂಟಪ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ವಿಶ್ವದ ಮೊದಲ ಸಂಸತ್ತು ಎಂಬ ಖ್ಯಾತಿ ಪಡೆದಿರುವಂತಹ ಸ್ಥಳ ಇದು. ಸೊ ಇಲ್ಲೇನೆ ಬೃಹತ್ ಅನುಭವ ಮಂಟಪವನ್ನು ನಿರ್ಮಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆರಂಭವಾಗಿರುವಂತಹ ಒಂದು ಕಾಮಗಾರಿ ಇವತ್ತು ನಿರ್ಮಾಣ ಹಂತದ ಕಾಮಗಾರಿಯನ್ನು ವೀಕ್ಷಿಸಿದ್ರು ಸಿಎಂ ಡಿಕೆ ಶಿವಕುಮಾರ್. ಸಂಜೆ 4:45 ಗಂಟೆ ಸುಮಾರಿಗೆ ಆಗಮಿಸಿದಂತಹ ಡಿಕೆ ಶಿವಕುಮಾರ್ ಒಂದು ಕಾಮಗಾರಿಯನ್ನು ವೀಕ್ಷಿಸಿ ಆಗಲೇ ಮಾತನಾಡಿದ್ರು. ಅದಾದ ನಂತರ ಈಗ ಮತ್ತೆ ಅಲ್ಲಿ ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನುವಂಥ ಒಂದು ಸ್ಥಳಕ್ಕೆ ತೆರಳಿ ವೀಕ್ಷಣೆಯನ್ನು ಮಾಡ್ತಾ ಇರುವಂಥ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ನೋಡ್ತಾ ಇದ್ದಾರೆ. ಸ್ವಲ್ಪ ದೂರ ಸೈಡ್ ಬನ್ರಿ. ಬಸವೇಶ್ವರ ದೇವಸ್ಥಾನದ ಪ್ರಾಂಗಣಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತಿಸಬೇಕು ಅಂತ ಅವರ ಜೊತೆಗೆ ನಮ್ಮ ಜನ ಬ್ಯಾಕ್ ಸೈಡ್ ಬರಲ್ಲ. ಅದಕ್ಕೆ ಮುಂಚೆ ಡಿ ಕೆ ಶಿವಕುಮಾರ್ ಆಗಮಿಸಿದ್ರು. ಇದು ಹಿಂದಿನ ದೃಶ್ಯಗಳು. ಈ ಸಂಜೆ ಅವರೇನು ಡಿ ಕೆ ಶಿವಕುಮಾರ್ ಬಸವ ಕಲ್ಯಾಣಕ್ಕೆ ಆಗಮಿಸಿದ್ರು ಆಗ ಅವ್ರನ್ನ ಸ್ವಾಗತಿಸಿದಂಥ ಒಂದು ದೃಶ್ಯಗಳು. ಹಿರಿಯ ಸ್ವಾಮೀಜಿಗಳೆಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಡಿ ಕೆ ಶಿವಕುಮಾರರನ್ನು ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ, ಸ್ವಾಗತಿಸಿದ್ದಾರೆ. ಈಗ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಆಗಮಿಸಿರುವಂತಹ ಸಿಎಂ ಡಿ ಕೆ ಶಿವಕುಮಾರ್ ಅಲ್ಲಿ ನಡೀತಾ ಇರುವಂತಹ ಕಾಮಗಾರಿಯನ್ನು ವೀಕ್ಷಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇವತ್ತು ಬಸವ ಕಲ್ಯಾಣಕ್ಕೆ ಆಗಮಿಸಿದ್ರು. ಅಲ್ಲಿ ನಡೀತಾ ಇರುವಂತಹ ನಿರ್ಮಾಣ ಕಾರ್ಯಗಳನ್ನು ಪರಿಶೀಲಿಸಿದ್ರು. ಪ್ರಗತಿ ಪರಿಶೀಲನೆಯ ನಂತರದಲ್ಲಿ ಒಂದಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ. ಈಗ ಸದ್ಯ ಅನುಭವ ಮಂಟಪದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಈಗ ನೀವೇನು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಅವರು ಬಸವ ಕಲ್ಯಾಣಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರನ್ನು ಬರಮಾಡಿಕೊಂಡಂತಹ ಪರಿ ಅವರ ಜೊತೆಯಲ್ಲಿ ಈಶ್ವರ್ ಖಂಡ್ರೆ ಅವರು ಹಾಗೆ DCM ಪರಮೇಶ್ವರ್ ಅವರು ಕೂಡ ಜೊತೆಗಿದ್ರು. ಹಲವು ನಾಯಕರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಸಂಪೂರ್ಣವಾದ ಪರಿಶೀಲನೆ ನಡೀತಾ ಇದೆ. ಯಾಕೆಂದರೆ ಒಂದು ತುಂಬ ಪ್ರತೀತಿ ಇರುವಂತಹ ಒಂದು ಸ್ಥಳ, ಆ ಸ್ಥಳದ ಕಾಮಗಾರಿ ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಒತ್ತು ಕೊಟ್ಟು ನಿರ್ಮಾಣ ಮಾಡ್ತಾ ಇರುವಂತಹ ಸ್ಥಳ ಅದು. ಯಾಕಂದರೆ ಸಾಕಷ್ಟು ಜನ ಭಕ್ತವೃಂದವನ್ನು ಹೊಂದಿರುವಂತಹ ಒಂದು ಸ್ಥಳ, ಐತಿಹಾಸಿಕ ಸ್ಥಳ ಬಸವ ಕಲ್ಯಾಣ. ಹಾಗಾಗಿ ಅಲ್ಲಿ ನಡೀತಾ ಇರುವಂತಹ ಕಾಮಗಾರಿ, ಅಲ್ಲಿ ಯಾವ ರೀತಿ ಕಾಮಗಾರಿ ನಡೀತಾ ಇದೆ, ಇನ್ನೂ ಏನೇನೆಲ್ಲ ಪ್ರಗತಿ ಕಾಣಬೇಕು, ಈ ನಿಟ್ಟಿನಲ್ಲಿ ಒಂದು ಪರಿಶೀಲನೆಯನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಸದ್ಯ ಅನುಭವ ಮಂಟಪದಲ್ಲಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಅಧಿಕಾರಿಗಳು ಕೂಡ ಒಂದಷ್ಟು ಮಾಹಿತಿಯನ್ನ ಸಿಎಂ ಅವರಿಗೆ ಕೊಟ್ಟಿದ್ದಾರೆ. ಸದ್ಯ ಯಾವ ಹಂತದಲ್ಲಿ ಕಾಮಗಾರಿ ನಡೀತಾ ಇದೆ. ರೈಟ್. ಈಗ ಬಸವ ಕಲ್ಯಾಣದಲ್ಲಿ ಬಸವೇಶ್ವರರ ತತ್ವಗಳನ್ನು ಬಿಂಬಿಸುವಂತಹ ಒಂದು ಬೃಹತ್ ಅನುಭವ ಮಂಟಪದ ನಿರ್ಮಾಣ ಕಾರ್ಯ ಇದು. ಇನ್ಫ್ಯಾಕ್ಟ್ ಸುಮಾರು ಒಂದು 55 ಮೀಟರ್ ಎತ್ತರದ ಒಂದು ಇಷ್ಟಲಿಂಗದ ಆಕಾರವನ್ನು ಒಳಗೊಂಡಿರುವಂಥ ಒಂದು ನೂತನ ಸಂಕೀರ್ಣ ಇದು. ಸೊ ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಪ್ರಮುಖ ಆಕರ್ಷಣೆ ಆಗುತ್ತೆ. ಸೊ ಹಾಗಾಗಿ ಒಂದು ಬೃಹತ್ ಅನುಭವ ಮಂಟಪದ ನಿರ್ಮಾಣ ಕಾರ್ಯವನ್ನು ಇಲ್ಲಿ ನೆರವೇರಿಸಲಾಗ್ತಾ ಇದೆ. ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ 12ನೇ ಶತಮಾನದಲ್ಲೇ ಕ್ರಾಂತಿಕಾರಿ ಬಸವಣ್ಣ ಅವರು ವಿಶ್ವದ ಮೊದಲ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಂಸತ್ತು ಅನ್ನುವಂಥದ್ದನ್ನು ಅನುಭವ ಮಂಟಪವನ್ನು ನಿರ್ಮಿಸಿದರು. 12ನೇ ಶತಮಾನದಲ್ಲೇ ನಿರ್ಮಾಣವಾಗಿದ್ದನು. ಅಂದರೆ ಈ ಹಿಂದೆನೇ ಆ ಒಂದು ಸಂಸತ್ತಿನ ಪರಿಕಲ್ಪನೆ ಅವರಿಗೆ ಇತ್ತು. ಜಾತಿ ಲಿಂಗ ತಾರತಮ್ಯ ಇಲ್ಲದೆ ಎಲ್ಲ ಶರಣರು ತತ್ವಜ್ಞಾನಿಗಳು ಒಟ್ಟುಗೂಡಿ ಧಾರ್ಮಿಕ ಮತ್ತು ಸಾಮಾಜಿಕ ವಿಚಾರಗಳನ್ನು ಚರ್ಚಿಸುವಂಥ ಒಂದು ಪವಿತ್ರ ಸ್ಥಳ ಇದು ಅನುಭವ ಮಂಟಪ. ಸೊ ಅಂಥ ಒಂದು ಸ್ಥಳದಲ್ಲಿ ಒಂದು ಬೃಹತ್ ಅನುಭವ ಮಂಟಪವನ್ನು ಕಟ್ಟಬೇಕು ಅನ್ನುವಂಥದ್ದು ಗುರಿ. ಸೊ ಹಾಗಾಗಿ ಈಗ ಒಂದು ನೂತನ ಸಂಕೀರ್ಣ 55 ಮೀಟರ್ ಎತ್ತರದ ಒಂದು ಇಷ್ಟಲಿಂಗದ ಆಕಾರವನ್ನು ಒಳಗೊಂಡಿರುವಂಥ ಒಂದು ನೂತನ ಸಂಕೀರ್ಣ ಕಟ್ಟಡದ ಕಾಮಗಾರಿ, ಆ ಒಂದು ಪರಿಶೀಲನೆಗೆ ಆಗಮಿಸಿರುವಂಥ ಸಿಎಂ ಡಿ ಕೆ ಶಿವಕುಮಾರ್.